ಕಾಶ್ಮೀರದಿಂದ ಸಚಿವ ಸಂತೋಷ್ ಲಾಡ್ ಅವರು ಈಗ ವಾಪಸ್ ಆಗಿದ್ದಾರೆ. ಸೊ ಇದೀಗ ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಬೇರೆ ಏನು ಕೇಳೋದಿಲ್ಲ. ಸೊ ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಸನ್ನಿವೇಶ ಹೇಗಿತ್ತು? ಅಲ್ಲ, ಇದ್ರ ಬಗ್ಗೆ ಹೇಳಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಎಲ್ಲರಿಗೂ ಚಿಟ್ ಚಾಟ್ ಮಾಡಿದ್ದೀನಿ, ಹಲವಾರು ಸಲ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ಆ ಸನ್ನಿವೇಶನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವರ್ಡ್ನಲ್ಲಿ. ಅಲ್ಲಿ ಹೋದ್ಮೇಲೆ ಆ ಎಕ್ಸ್ಪೀರಿಯೆನ್ಸ್ನ ಕೂಡ ಅವರಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಾವು ನೋಡಿಲ್ಲ. ನೇರವಾಗಿ ಹೋದ ತಕ್ಷಣ ಎಲ್ಲ ಸಾವುಗಳು, ಪೆಟ್ಟಿಗೆಗಳು, ಜನರು ಅಳೋದು, ಆತಂಕ, ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು, ಮಕ್ಕಳು, ತಂದೆ ತಾಯಿ, ಸೀನಿಯರ್ ಸಿಟಿಸನ್ಸು ಎಲ್ಲರ ಆಸ್ಪತ್ರೆಯಲ್ಲಿ ಅವೆಲ್ಲ ಶವಗಳು ನೋಡ್ತಾ ಇದ್ದರೆ ಮನಸ್ಸಿಗೆ ನಿಜಕ್ಕೂ ಭಾಳ ದುಃಖ ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಗಟ್ಟಿಯಾಗಿ ಏನು ಅವ್ರ ವಿರುದ್ಧವಾಗಿ ಮಾತನಾಡಿದ್ದಾರೆ. ನನ್ನ ಗಂಡನ ಬಿಡು, ನನ್ನ ಕೂಡ ಕೊಲ್ಲ ಅಂತ ಹೇಳಿರ್ತಕ್ಕಂಥ ತಾಯಿಗೆ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡ್ತಕ್ಕಂಥದ್ದು ಆ ತಾಯಿ ಶಕ್ತಿ ಕೊಟ್ಟಿದ್ದಾನೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಸರ್, ಅಲ್ಲಿ ಕಾಶ್ಮೀರದ ಮುಖ್ಯಮಂತ್ರಿಗಳು ಒಮರ್ ಅಬ್ದುಲ್ಲಾ ಅವರನ್ನು ಕೂಡ ಭೇಟಿ ಮಾಡಿದ್ರಿ, ಹಾಗೆ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿ ಏನೋ ಚರ್ಚೆಯನ್ನು ಮಾಡಿದ್ರಿ ಅಂತ ಏನು ಹೇಳಿ? ಅಮಿತ್ ಶಾ ಸಾಹೇಬ್ರಿಗೆ ಚರ್ಚೆ ಮಾತಾಡಿದ ಸಂದರ್ಭದಲ್ಲಿ ನಾನು ಹೇಳಿದೆ, ಸರ್ ಇದು ಭಾಳ ಹಾರಿಫಿಕ್ ಇನ್ಸಿಡೆಂಟ್ ಇದೆ. ಯಾವುದೇ ಕಾರಣಕ್ಕೆ ಇವರು ಯಾರು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಭಾರತ ಸರ್ಕಾರ ಕೊಡಬೇಕು ಅಂತ ಕೂಡ ಹೇಳಿದ್ದು ನಾನು. ಸರ್, ವಿವಿಧ ಭಾಗಗಳಲ್ಲಿ ಇದ್ದಂತಹ 178 ಮಂದಿ ಕನ್ನಡಿಗರನ್ನು ಯಾವ ರೀತಿಯಾಗಿ ನೀವು ಸಂಪರ್ಕವನ್ನು ಮಾಡಿದ್ರಿ? ಅವರನ್ನು ವೋಟ್ ಮಾಡಿದ್ದು ಹೇಗೆ? ಅಲ್ಲ, ಬೆಳಿಗ್ಗೆ ಹೋದ ತಕ್ಷಣ ಮಾಧ್ಯಮದವರು ಏನು ನಾನು ಹೋಗಿದ್ದೀನಿ ಅಂತ ಹೇಳಿ ಮಾಧ್ಯಮದಲ್ಲಿ ಏನೋ ಪ್ರಸಾರ ಸ್ಟಾರ್ಟ್ ಆಯಿತು. ಅದರ ಜೊತೆಗೆ ಲೋಕಲ್ ನಂಬರ್ಸು ನಾವು ಅಲ್ಲಿ ಹೋದ್ಮೇಲೆ ನಮ್ಮ ಮೊಬೈಲ್ ನಂಬರ್ ಕೊಡೋಕೆ ಏನು ಚಾಲು ಮಾಡಿದ್ವಿ. ಎಲ್ಲರೂ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಮಾಧ್ಯಮ ಇರ್ಬೋದು ನಮ್ಮ ಥ್ರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ ನಂತರ ಸುಮಾರು ಒಂದು 180ರಿಂದ 180 ಜನ ನಾವು ಕರ್ಕೊಂಬಂದಿದ್ವಿ. 177 ಜನರನ್ನು ನಾವು ಕರ್ಕೊಂಬಂದಿದ್ದೀವಿ. ಇನ್ನೂ ಒಂದು 25-30 ಜನ ಇದ್ದರು. ಅವ್ರು ಬೆಳಿಗ್ಗೆ ಫ್ಲೈಟಿಗೆ ಬಂದಿದ್ದಾರೆ, ಇವತ್ತು ಸಾಯಂಕಾಲ ಕೆಲವು ಫ್ಲೈಟಿಗೆ ಬಂದಿದ್ದಾರೆ. ಒಟ್ಟಾರೆ ಶ್ರೀನಗರನಲ್ಲಿ ನನ್ನ ಪ್ರಕಾರ ನಾವು ಯಾರು ಕನ್ನಡಿಗರು ಯಾರಿದ್ದರು, ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಶ್ರೀನಗರ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ಕರ್ಕೊಂಡು ತಂದಿದ್ದೀವಿ. ಈ ಸಂದರ್ಭಗಳಿಗೆ ಹೆಚ್ಚು ಬಯಸ್ತೇನೆ. ಅಂದರೆ ಪಹಲ್ಗಾಮ್ನಲ್ಲೇ ಇದ್ರಾ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಇದ್ರಾ? ಅಲ್ಲ, ಮೇಜರಾಗಿ ಶ್ರೀನಗರನಲ್ಲಿ ಇದ್ದರು. ಅಲ್ಲಿ ಕಟ್ರಾದಲ್ಲಿ ಬೇರೆ ಇದ್ದಾರೆ, ಜಮ್ಮುನಲ್ಲಿ ಬೇರೆ ಇದ್ದರು. ಬಟ್ ಶ್ರೀನಗರ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಇದ್ದರು. ಎಲ್ಲರೂ ಬಹುತೇಕ ವಾಪಸ್ ಬಂದಿದ್ದಾರೆ ಅಂತ ನನ್ನ ಭಾವನೆ. ರಾಜ್ಯದ ಮೃತಪಟ್ಟವರನ್ನು ನೀವು ಐಡೆಂಟಿಫೈ ಮಾಡಿದ್ದ ಅಥವಾ ಅಲ್ಲೇ ಸೇನಾಧಿಕಾರಿಗಳು ಮಾಡಿದ್ದ? ಇಲ್ಲ, ಮೊದಲು ನಾವು ಹೋಗಿನ ಮುಂಚೆ ಆಲ್ರೆಡಿ ಐಡೆಂಟಿಫೈ ಆಗಿತ್ತು. ಚೈತನ್ಯರು ನಾವು ಹೋಗಿನ ಮುಂಚೆನೇ ಇದ್ದರು. ಸೊ ಬಾಡಿನ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಬಿಕಾಸ್ ಐ ಥಿಂಕ್ ದೇ ಹ್ಯಾಡ್ ಗಾಟ್ ಡಾಟಾ ಇತ್ತು ಅವ್ರ ಹತ್ರ. ಯಾಕಂದರೆ ಅಲ್ಲಿ ಅವ್ರ ಫ್ಯಾಮಿಲಿನೇ ಇತ್ತು. ಸೊ ನಾವು ಹೋಗಿ ಭಾಳ ಅಂಥದ್ದೇನು ಭಾಳ ಕಷ್ಟಪಡ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರನ್ನ ಹೋಗಿ ಆ ಬಾಡಿ ನೋಡಿ ಅವ್ರನ್ನ ತೋರಿಸ್ತಕ್ಕಂಥದ್ದು ಇದೆಯಲ್ಲ, ಅದೆಲ್ಲದಕ್ಕಿಂತ ಭಾಳ ನೋವಿನ ಸಂಗತಿ. ಬಿಕಾಸ್ ಅದರ ಮೇಲೆ ಫೋನ್ ನಂಬರ್ ಇತ್ತು, ಆಲ್ರೆಡಿ ಅಡ್ರೆಸ್ ಕೂಡ ಇತ್ತು, ಆಧಾರ್ ಕಾರ್ಡ್ ಡೀಟೇಲ್ಸ್ ಇತ್ತು. ಬಟ್ ಫ್ಯಾಮಿಲಿ ಪೀಪಲ್ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಒಂದು ಕೆಲವರು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಕೆಲವು ಶವಗಳನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ನಮ್ಮದೊಂದೇ ಅಲ್ಲ, ಬೇರೆ ಬೇರೆ ಸ್ಟೇಟಿಂದ ಕೂಡ ಇತ್ತಲ್ಲ, ಅದು ನೋಡ್ತಕ್ಕಂಥ ಸಂದರ್ಭ ನನಗೆ ಭಾಳ ಮನಸ್ಸಿಗೆ ನೋವು ತಂತಂತ ಈ ಸಂದರ್ಭದಲ್ಲಿ ಹೆಚ್ಚು ಬಯಸ್ತೇನೆ. ಸರ್, ಇಂತಹ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮೊದಲು ಕಣ್ಣಿಗೆ ಬೀಳುವಂಥದ್ದು ಸಂತೋಷ್ ಲಾಡ್ ಅಥವಾ ಕೃಷ್ಣ ಬೈರೇಗೌಡ ಇಬ್ಬರು ಮಾತ್ರ. ಹಿಂದೆ ಉತ್ತರಾಖಂಡ ಪ್ರವಾಹದ ಸಂದರ್ಭದಲ್ಲೂ ಕೂಡ ನಿಮ್ಮನ್ನೇ ಕಳಿಸಿದ್ರು, ಬಾಲ್ಸೋರ್ ರೈಲ್ವೆ ದುರಂತ ಪ್ರಕರಣದಲ್ಲೂ ಕೂಡ ನಿಮ್ಮನ್ನೇ ಕಳಿಸಿದ್ರು, ಈಗಲೂ ಕೂಡ ನಿಮ್ಮನ್ನೇ ಕಳಿಸಿದ್ರು. ಏನು ಸರ್ ಇದರಿಂದ? ಗೊತ್ತಿಲ್ಲ. ಸೊ ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಈ ಥರ ತಾಕೀತು ಮಾಡಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಎಮೋಷ್ನಲ್ ಆಗಿ ಅಲ್ಲಿ ಹೋಗಿ ನನ್ನಷ್ಟು ನಾನು ಇನ್ವಾಲ್ವ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ. ಈ ಅವಕಾಶ ಪ್ರತಿಯೊಬ್ಬರು ಕೊಟ್ಟು ನನಗಿನ್ನೂ ಚೆನ್ನಾಗಿ ಮಾಡ್ತಾರೆ. ನಾನೇ ಗ್ರೇಟು, ನಾನೇ ಹೀರೋ ಅಂತ ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಆದರೆ ಅತ್ಯಂತ ಪ್ರಾಮಾಣಿಕವಾಗಿ ವಿತ್ ಲಾಟ್ ಆಫ್ ಫ್ಯಾಮಿಲಿ ಪೀಪಲು, ನನ್ನ ಜನ ಅಂತ ಹೇಳಿ ನಾವು ಯಾವತ್ತು ಮಾಡ್ತೀವಿ. ಈ ಥರ ಜನರು ಪ್ರತಿಕ್ರಿಯೆ ಕೊಡ್ತಾರೆ. ಪ್ರತಿಯೊಬ್ಬರಿಗೆ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೇನು ಅವರು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ನಿಮ್ಮ ಪರವಾಗಿ ನಾನು ಸದಾ ಆಭಾರಿಯಾಗಿರ್ತೇನೆ ಕೂಡ ಈ ಸಂದರ್ಭದಲ್ಲಿ. ಸ್ಥಳೀಯ ಸರ್ಕಾರಗಳು ಮತ್ತು ಅಲ್ಲಿನ ಅಧಿಕಾರಿಗಳ ಜೊತೆ ಉತ್ತಮವಾದಂಥ ಒಂದು ಸಂವಹನವನ್ನು ಸಾಧಿಸ್ತಾರೆ ಸಂತೋಷ್ ಲಾಡ್ ಅವರು. ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಪ್ರತಿ ಸ್ಟೇಟಿಗೆ ನಂದೊಂದೇ ಅಲ್ಲ, ಪ್ರತಿ ಸ್ಟೇಟ್ಲಿಂದ ಯಾರ್ಯಾರು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಲೋಕಲ್ DC ಇರ್ಬೋದು, SP ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ಬೋದು, ಅತ್ಯಂತ ಎಫರ್ಟ್ಲೆಸ್ ಆಗಿ ನಮ್ಕಿನ ಜಾಸ್ತಿ ಅವರು ಕಷ್ಟ ಬಿದ್ದು ಈ ಒಂದು ಇನ್ಸಿಡೆಂಟಲ್ಲಿ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಭದ್ರತಾ ವೈಫಲ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನೇನಿದೆ, ಅದು ಒಪ್ಪಣಂಗಿಲ್ಲ ಅವ್ರು. ಮತ್ತು BJP ಮತ್ತು ಅವ್ರು ಹೆಂಗೆ ಹೋದರು ಈಗ ಹೇಳ್ತಾ ಇದ್ದಾರಲ್ಲ, ಅವ್ರು ಹೋಗಿ ನೀವು ಹಿಂದೂನಾ ಅಂತೇಳಿ ಚೆಕ್ ಮಾಡಿ ಅಗಲಾಲಿ ಹೇಳ್ತಾ ಇದ್ದಾರೆ. ಅವರಲ್ಲಿ ಒಳಗೆ ಬಿಟ್ಟವ್ರು ಯಾರು? ಅವ್ರು ಹೆಂಗೆ ಹೋದ್ರು ಅಲ್ಲಿಗೆ? ಒಬ್ಬರಲ್ಲ ಇಬ್ಬರಲ್ಲ 6-7 ಜನ 8 ಜನ ಅಂತ ಹೇಳ್ತಾರೆ ಕೆಲವರು. ಅವರೆಲ್ಲ ಹೆಂಗೆ ಹೋದ್ರು? ಮತ್ತು ಅವ್ರಿಗೆ ಬಂದೂಕು ಹೆಂಗೆ ಸಿಕ್ತು? ಅಲ್ಲಿ ಶ್ರೀನಗರ್ನಲ್ಲಿ ಹೋದರೆ ಒಂದು ಇರುಬೇನೂ ಒಯ್ಯೋಕ್ಕಾಗಲ್ಲ ಅಂತ ಒಂದು ಭಾಳ ಟೈಟ್ ಸೆಕ್ಯೂರಿಟಿ ಇದೆ. ಮತ್ತು 6-7 ಜನ ಬಂದೂಕು ಹಿಡ್ಕೊಂಡು ಹೋಗಿ ಮುಂಜಾನೆ ಬೆಳಗಿನ ಹಗಲು ಅಂಥ ಬಿಸಿಲಿನಲ್ಲಿ ಹೋಗಿ ಮಾಡ್ತಾರೆ. ಅಲ್ಲಿ 7 ಲಕ್ಷ ಜನ ನಮ್ಮ ಪ್ಯಾರಾಮಿಲಿಟ್ರಿ ಫೋರ್ಸು, ಮಿಲಿಟ್ರಿ ಫೋರ್ಸ್ ಎಲ್ಲ ಶ್ರೀನಗರ್ನಲ್ಲಿದೆ. 7 ಲಕ್ಷಕ್ಕೆ ಜನ ಇದ್ದಾರೆ. ಅಲ್ಲೊಬ್ಬನು ವಾಚ್ಮ್ಯಾನ್ ಕೂಡ ಇಲ್ಲ ಜಾಗದಲ್ಲಿ. 2,000 ಜನ ಆ ತುದಿಗೆ ಹೋಗ್ತಾರೆ. ಅಲ್ಲಿಂದ ಏನೋ ಪಾಕಿಸ್ತಾನ ಬಾರ್ಡರ್ ಇದೆ, ಹತ್ತಿರ ಇದೆ, ಅಲ್ಲಿಂದ ಜನ ಬರ್ತಾರೆ. ಅಷ್ಟು ಕಾಮನ್ ಸೆನ್ಸು ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಇದಕ್ಕೆ? ಸ್ಥಳೀಯರ ಕುಮ್ಮಕ್ನಿಂದ ಈ ರೀತಿ ಆಗಿದೆ ಅಂತ. ಸ್ಥಳೀಯರ ಕುಮ್ಮಕ್ಕಂದ್ರೆ ಅಂದರೆ ಇದಕ್ಕೆ ಕುಮ್ಮಕ್ಕಂದ್ರೆ ಯಾರು? ಸ್ಥಳೀಯರ ಕುಮ್ಮಕ್ಕಂದ್ರೆ ಇಷ್ಟು ವರ್ಷ ಸ್ಥಳೀಯರು
ಇದೇ ಟೂರಿಸಂ ನಡ್ಸ್ಕೊಂಬಂದಿದ್ದಾರೆ, ಆಯಿತಾ. ಮತ್ತು ಇದ್ರಾಗೆ ಸ್ಥಳೀಯರ ಕುಮ್ಮಕ್ ಅಂತಂದರೆ ಒಂದು ಸೈಡ್ ಇರಲಿ, ಮತ್ತು ಕೇಂದ್ರ ಸರ್ಕಾರದ ಯಾರು ಕುಮ್ಮಕ್ಕಿಲ್ಲ ಅಂತಂದ್ರೆ ಮತ್ತು ಅವ್ರು ಹೆಂಗೆ ಒಳಗೆ ಹೋಗ್ತಾರೆ? ಬಂದೂಕ್ ತೊಗೊಂಡು ಹೆಂಗೆ ಹೋಗ್ತಾನೆ ಅವನು? ಆ ಚೆಕ್ ಪೋಸ್ಟ್ಗಳು ಕ್ರಾಸ್ ಆಗಿ ಹೆಂಗೆ ಹೋಗ್ತಾನೆ? ಆ ಬಂದೂಕ್ ಹೆಂಗೆ ಹೋಯ್ತು ಅವ್ರ ಹತ್ರ? ಅಲ್ಲಿ ಬಂದೂಕ್ ಹೆಂಗೆ ಹೋಯ್ತು ನೋಡ್ರಿ. ಇದನ್ನು ಕೇಂದ್ರ ಸರ್ಕಾರ ಒಪ್ಕೊಂಡಿದೆಯಲ್ಲ, ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ ಒಪ್ಕೊಂಡ ಮೇಲೆ ಈಗ ಅದಕ್ಕಿಂತ ಕೇಂದ್ರ ಸರ್ಕಾರ ಒಪ್ಕೊಂಡಕ್ಕಿಂತ ಮುಂಚೆ ನೀವು 2-3 ದಿನ ಏನು ಬ್ಯಾಟಿಂಗ್ಗಳು ತೋರಿಸಿದ್ರಿ, ಯಾರು ಹೊಣೆ? ಯಾರು ಇದಕ್ಕೆ ಹೊಣೆ? ಯಾರು? ಈ ದೇಶದಲ್ಲಿ ಇಂಥ ಇನ್ಸಿಡೆಂಟ್ಗಳು ಬಂದಾಗ ನಾವೆಲ್ಲರೂ ಒಂದಾಗೆ ಫೈಟ್ ಮಾಡಬೇಕು, ಅದು ಓಕೆ. ನೀವು ಬರೇ ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳನ್ನು ಕೇವಲ ಮುಸಲ್ಮಾನ ಇವರಿಗೆ ಮುಸಲ್ಮಾನ ಇಲ್ಲ ಅಂದರೆ ಊಟನೇ ಇಲ್ಲ, ಇವರಿಗೆ ಮುಸಲ್ಮಾನ ಅಂತ ಮಾತಾಡಿದ್ರೆ ಇವರಿಗೆ ಲಾಭನೇ ಇಲ್ಲ. ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಇವಿಲ್ಲ ಅಂತಂದರೆ ತಾನ ಇವಿಲ್ಲ ಅಂತಂದರೆ ಈ BJPಗೆ ಏನು ಸೇರೋದಿಲ್ಲ, ಊಟನೂ ಇಳಿಯೋದಿಲ್ಲ ಇವರಿಗೆ. ಹಿಂದೆ ಪುಲ್ವಾಮಾ ಘಟನೆಯ ಬಗ್ಗೆ ಕೂಡ ನೀವು ಆರೋಪವನ್ನು ಮಾಡಿದ್ರಿ. 300 kg RDX ಯಾವ ರೀತಿಯಾಗಿ ಒಳಗೋಯ್ತು? ಅದು ಹೇಳ್ತದೆ BJP ಇವತ್ತು ಚರ್ಚೆ ಮಾಡೋಕೆ ಯಾರನ್ನ ಬರ್ತಾರಾ? RDX ಬರೋದು ಒಂದಾಯಿತು, ಆ ವ್ಯಾನ್ ಕರೆಕ್ಟ್ ಪರ್ಟಿಕ್ಯುಲರಾಗಿ ಹೋಗಿ ಆ ಬಸ್ಸಿಗೆ ಹೆಂಗೆ ಹೊಡಿತದು? ಆ ಬಸ್ಸು ಈ ಟೈಮಿಗೆ ಬರುತ್ತಂತ ಆ ವ್ಯಾನಿಗೆ ಹೆಂಗೆ ಗುರ್ತಾಯಿತು? ಆ ವ್ಯಾನ್ ಬಿಟ್ಟವ್ರು ಯಾರು? ಆ ವ್ಯಾನ್ ಚೆಕ್ ಪೋಸ್ಟ್ ಹೆಂಗೆ ಕ್ರಾಸ್ ಆಯಿತು? ಆ ವ್ಯಾನ್ ಹೋಗಿ ಚೆಕ್ ಪೋಸ್ಟ್ ಕ್ರಾಸ್ ಆಗಿ ಬರ್ತಕ್ಕಂಥ ಬಸ್ಸಿಗೆ ಹೊಡಿತು, ಆ ಬಸ್ ಇದೇ ಟೈಮಿಗೆ ಬರುತ್ತಂತ ಈ ವ್ಯಾನಿಗೆ ಹೆಂಗೆ ಗುರ್ತಿತ್ತು? ಇದ್ರ ಬಗ್ಗೆ ತನ್ನ ಚರ್ಚೆ ಆಗಿದೆಯಾ? ದೇಶದ ಬಗ್ಗೆ ನೀವು ಮಾತನಾಡೋದಿಲ್ಲ, ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತೀರಿ ಅಂತೇಳಿ BJP ಅವರು ಹೇಳ್ತಾರೆ. ಅಲ್ರಿ ಏನು ಆರೋಪ? ಇವ್ರ ಅಧಿಕಾರದಲ್ಲಿದ್ದಾರೆ ರೀ, ನಾವೇನು ಆರೋಪ ಮಾಡಕತ್ತೀವಿ? ಇದಾಗಿರ್ತಕ್ಕಂಥ ನಿಜನೂ ಇಲ್ಲ. ಪುಲ್ವಾಮಾ ಅಟ್ಯಾಕ್ ಆಗಿರ್ತಕ್ಕಂಥ ನಿಜ ಹೌದಿಲ್ಲ? ಈ ಅಟ್ಯಾಕ್ ಆಗಿರ್ತಕ್ಕಂಥ ನಿಜ ಇಲ್ಲ? ಬಾಗಲಕೋಟ್ ಆಗಿರ್ತಕ್ಕಂಥ ಅಟ್ಯಾಕ್ಗಳು ನಿಜನೂ ಇಲ್ಲ? ಇವು ನಿಜನಾ ಸುಳ್ಳ? ISI ಏಜೆಂಟ್, ಪಾಕಿಸ್ತಾನ ಏಜೆಂಟ್ಗಳು ನೀವೇ ಗುಜರಾತ್ನ ಕರ್ಕೊಂಬಂದು ತೋರಿಸ್ಕೊಂಡು ನೋಡಿದ್ರಿ, ಯಾರು ಮಾಡಿದ್ದೀವಲ್ಲ? ಇಂಡಿಯಾಗೆ ಫಸ್ಟ್ ಇಟ್ಟಿರ್ತಕ್ಕಂಥದ್ದು ನೀವೇ ಅವ್ರಿಗೆ ಕರ್ಕೊಂಬಂದಿರೋದು. ಪಾಕಿಸ್ತಾನ ವಿಚಾರದಲ್ಲಿ ಇನ್ನೂ ಕೂಡ ಸಾಕಷ್ಟು ಆರೋಪಗಳು ಬರ್ತಾ ಇದೆ. ಪರಿಹಾರ ವಿಚಾರದ ಆರೋಪ ಏನಿದೆ? 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಜಾಸ್ತಿ ಕೇಳಬೇಕಂತ ಹೇಳ್ತಾರೆ, ಅದು ಓಕೆ. ಇವ್ರ ಪರಿಹಾರ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ, ಒಂದು 50 ಲಕ್ಷ ಯಾಕೆ ಕೊಡಬಾರ್ದು? ಇವ್ರ ಕಾರಣದಲ್ಲ ಎಲ್ಲ ಹಿಂದೂಗಳು ಸತ್ತೋಗಿರೋದು. ಪ್ರಿಯಾಂಕಾ ಗಾಂಧಿ ಅವರು ಲೆಟರ್ ಬರೀತಿದ್ದಂಗೆ ವಯನಾಡಿನಲ್ಲಿ ನೀವು ಆನೆ ತುಳಿತಕ್ಕೊಳಗಾದಂಥವ್ರಿಗೆ ಪರಿಹಾರವನ್ನು ಹೆಚ್ಚು ಕೊಡ್ತೀರಿ. ಆಯ್ತು ರೀ, ನಾವು ಕೊಟ್ವಿ, ನೀವು ಕೊಡಿಸ್ರಲ್ಲ. ನೀವು 50 ಲಕ್ಷ ಕೊಡಿಸ್ರಿ, ಎಲ್ಲ BJP ಲೀಡರ್ಗಳು ಬರೇ ಕೇಳ್ರಿ. ಅದ್ರ ಜೊತೆಗೆ ಕೋವಿಡ್ನಲ್ಲಿ ಯಾರು ಜನ ಸತ್ತಿದ್ದಾರೆ ಇಡೀ ದೇಶದಲ್ಲಿ, ಎಲ್ಲರಿಗೂ 1 ಕೋಟಿ ರೂಪಾಯಿ ಕೊಡ್ರಿ. ಯಾಕೆ ಕೊಡಬಾರ್ದು? ಕೋವಿಡ್ನ ಸಹಾಯಕ್ಕೆ ಅದು ಹಾರ್ಟ್ ಅಟ್ಯಾಕ್ಗಳು ಆಗಿ ಸಾಯ್ತಾ ಇದ್ದಾರೆ. ಅದು ಇರ್ತಕ್ಕಂಥದ್ದು ಕೋವಿಶೀಲ್ಡು ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಇವರು WHO ಹೇಳ್ತದೆ. ಇವರು ಅವಸರದಲ್ಲಿ ಎಲ್ಲರಿಗೆ ಪಡಿಸಿದ್ರು. ಈಗ ಇಷ್ಟು ಜನ ತೀರೋಗಿದ್ದಾರೆ, ಆಕ್ಸಿಜನ್ ಇಲ್ಲ ಅಂತ ತೀರೋಗಿದ್ದಾರೆ. ಮೋದಿ ಅವ್ರ ದೇಶದಲ್ಲಿ ಭಾಳ ಜನ ತೀರೋಗಿರ್ತಕ್ಕಂಥದ್ದು ಆಕ್ಸಿಜನ್ ಇಲ್ಲ ಅಂಥೇಳಿ. ಆ ಟೈಮಿಗೆ ನಾವು ಆಕ್ಸಿಜನು ಮಿಡ್ಲ್ ಈಸ್ಟಿಗೆ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಬೇಕಾದ್ರೆ ಡಾಟಲ್ ತೆಗೆದು ನೋಡ್ರಿ, 5,000 ಟನ್ ಹೆಚ್ಚು ನಾವು ಆಕ್ಸಿಜನ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಮೊದಲನೇ ಬಾರಿ ಸರಿ ಆಯಿತು, 2ನೇ ಬಾರಿ ಬರೋದ್ರೊಳಗೆ ಏನು ಪ್ರಿಪರೇಷನ್ ಇತ್ತು, ಏನಾಯಿತು? ಈ ದೇಶದಲ್ಲಿ ಆಗು ಹೋಗುಗಳಿಗೆ ಏನು ಕೇಂದ್ರ ಸರ್ಕಾರ ಏನು ಸಂಬಂಧನೇ ಇಲ್ಲ. ಸತ್ತರೆ ಜನರೇ ಕಾರಣ, ಸರ್ಕಾರ ಏನೂ ಇಲ್ಲ. ಯಾವುದೇ ಏನೇ ಇದ್ರೂ ಕೂಡ ಸರ್ಕಾರ ಯಾವುದಕ್ಕೇನು ಜವಾಬ್ದಾರಿನೇ ಇಲ್ಲ ಅಂದರೆ ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ವೈಫಲ್ಯತೆಗಳೇನಿಲ್ಲ. ಕಠಿಣವಾದಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಏನು ಕ್ರಮ ಏನು ತಳ್ಕೊಂಡಿದ್ದಾರೆ? ಕಠಿಣ ಕ್ರಮ ಅಂದರೆ ಏನು? ಅದೇ ಭಾಷಣ. ಕಠಿಣ ಕ್ರಮ ಅಂದರೆ ಭಾಷಣ ಹೇಳೋದು. ಮುಸಲ್ಮಾನ ವಿರುದ್ಧ ಮಾತಾಡಿಬಿಟ್ರೆ ಕಠಿಣ ಕ್ರಮ ಇವ್ರದ್ದು. ಹಿಂದೂಗಳ ಮೇಲೆ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ಆಗ್ತಾ ಇದೆ. ಅದೇ ರೀ, ಹಿಂದೂಗಳ ಮೇಲೆ ಘಟನೆ ಆಗ್ತಿದ್ದಾರೆ, ಇವರೇ ಕಾರಣ ಅಲ್ಲ? ಇವ್ರ ಅಧಿಕಾರದಲ್ಲಿ ನೀವೇ ಇದ್ದೀರಿ, ಪ್ರಧಾನಮಂತ್ರಿ ನೀವೇ, 20 ಚೀಫ್ ಮಿನಿಸ್ಟರ್ಗಳು ನೀವೇ, ಪ್ರೆಸಿಡೆಂಟು ನೀವೇ, ಗವರ್ನರ್ಗಳು ನೀವೇ. ಮತ್ತು ಯಾಕೆ ಮತ್ತೆ ನೀವು ಬಿಡ್ರಿ? ನೀವು ಅಧಿಕಾರದಿಂದ ಹೊರಗೆ ಹೋದರೆ ಈ ದೇಶದಲ್ಲಿ ಹಿಂದೂಗಳು ಸೇಫ್ ಇರ್ತಾರೆ. ಭದ್ರತಾ ವೈಫಲ್ಯದ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಮಾಡ್ತಾರೆ ಇವರು? ತನಿಖೆ ಮಾಡ್ತಾರಾ? ಯಾರಿಗೊಬ್ಬನಿಗೆ ಹಿಡ್ಕೊಂಡು ಎಲ್ಲೋ ಬಂದು ಯಾವುದೋ ಒಂದು ಡ್ರೆಸ್ ಹಾಕೊಂಡು ಹೊಡ್ಕೊಂಬಂದು TV ಮುಂದೆ ತೋರಿಸ್ಬಿಡ್ತಾರೆ. TV ತೋರಿಸ್ತಾರಲ್ಲ. ಈ ದೇಶದಲ್ಲಿ ಫೈನಲ್ ಆಗೋದೆಲ್ಲ TVನಲ್ಲೇ. ಈ ದೇಶದಲ್ಲಿ ಇಂಥ ವಿಷಯಗಳು ಎಲ್ಲ ಫೈನಲ್ ಆಗೋದು TVನಲ್ಲೇ. TV ಬಿಟ್ಟರೆ ಇನ್ನೇ ದೇಶದಲ್ಲಿ ಏನು ಫೈನಲ್ ಆಗೋದಲ್ಲ. ಇದಿಷ್ಟು ಸಂತೋಷ್ ಲಾಡ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಶಿವಕುಮಾರ್ ಜವಳ್ಳಿ, TV5 ಬೆಂಗಳೂರು.